ರೈತರೇ ನಮಸ್ಕಾರ. ನೀವು ಕೇಳ್ತಾ ಇದ್ರಲ್ಲ, ನಮಗೆ ಕಬ್ಬಿಗೆ ನೀರು ಸಾಲ್ತಿಲ್ಲ, ನಾವು ನಾಲ್ಕು ಲೈನ್ ಬಿಟ್ಬಿಟ್ರು ಟೇಪ್ಗೂ ನೀರುಗಳು ಸರಿಗೆ ಬೀಳ್ತಿಲ್ಲ, ಬೆಳೆ ಬರ್ತಿಲ್ಲ ಅಂತ. ಈಗ ಅದ್ರ ಬದಲಿ ರೈನ್ ಟ್ಯೂಬ್ಗಳು ಬಂದೈತೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಪೂಜಾ ಹಾರ್ಡ್ವೇರ್, ಹಂಪಾಪುರ, HD ಕೋಟೆ ತಾಲೂಕು. ನಿಮ್ಗೆ ಯಾರಿಗಾದ್ರೂ ಈ ಐಟಮ್ ಬೇಕಂದ್ರೆ ಮೇಲ್ ಕೊಟ್ಟಿರೋ ನಂಬರ್ ಮೇಲೆ ವಾಟ್ಸಪ್ ಮಾಡಿ. ರೈನ್ ಟ್ಯೂಬ್ ಬೇಕಂದ್ರೆ ರೈನ್ ಟ್ಯೂಬ್ ಅಂತ, ಇಲ್ಲಾಂದ್ರೆ ಈ ಟೈಪ್ ಲೇ ಪೈಪ್ ಬೇಕಂದ್ರೆ 2 ಇಂಚು ಮಂದ ಬರುತ್ತೆ. ಈ ಪೈಪ್ ಬೇಕಂದ್ರೆ ಈ ಪೈಪ್, ಆ ಪೈಪ್ಗೆ ಕನೆಕ್ಷನ್ ಈ ತರ ಬ್ಲಾಕ್ ಪೈಪ್ದು ಅದು ಸಿಗುತ್ತೆ. ನಮ್ಮ ತಾವು ಸ್ಟಾಕ್ ಬಂದೈತೆ. ಈಗ ಸೇಮ್ ಹಿಂಗೆ ಹಾಕ್ಬಿಟ್ಟು ಫಿಟ್ ಮಾಡಿಬಿಟ್ರೆ ನಿಮಗೆ ಉದ್ದ ನಿಮ್ಗೆ 60 ಮೀಟರ್ ಬರುತ್ತೆ. ಒಂದು ರೋಲು 200 ಅಡಿ ಉದ್ದ ಬರುತ್ತೆ. ಮತ್ತೆ ಪೈಪಿಂದ ಪೈಪ್ ಜಾಯಿನ್ ಮಾಡ್ಕೋಬಹುದು. ಇದ್ರ ಮೇಲೆ ನಿಮಗೆ ಕಾಯಿ ಟ್ಯಾಕ್ಟರ್ ಏನಾದ್ರು ಬೀಳ್ತು ಅಂದ್ರೂ, ಹತ್ಕೊಂಡು ಹೋಯ್ತು ಅಂದ್ರೂ ಡ್ಯಾಮೇಜ್ ಆಗಲ್ಲ. ಪೈಪ್ಗಳು ಮಂದ ಬರುತ್ತೆ. ಮತ್ತೆ ನೀವು ಫಸ್ಟ್ ಹೋಲ್ ಮಾಡಿರ್ತೀರಲ್ಲ 16mm, ಅದಕ್ಕೇನೆ ಹಾಕೋತೀರಾ. ಈ ತರ ರೈನ್ ಟ್ಯೂಬ್ ಹಾಕೋಬೇಕಂದ್ರೆ ಅದಕ್ಕೇನೆ ಹಾಕೋಬಹುದು. 16-20 ಟ್ಯಾಪ್ ಬರುತ್ತೆ. ಇಲ್ಲಾಂದ್ರೆ 20mm ಸಾಕು. ನಮಗೆ 20mm ಟ್ಯಾಪ್ ಕೊಡಿ ಅಂದ್ರೆ 20mm ಕೊಡ್ತೀವಿ. ಹೋಲ್ ಮಾಡೋಕ್ಕೆ ಪಂಚ್ಗಳು ಬೇಕಂದ್ರೂ ಸಿಗುತ್ತೆ. ಸಾಲಿಂದ ಸಾಲಿಗೆ 6 ಅಡಿಗೆ ಹಾಕೋತಾರೆ, ಇಲ್ಲಾಂದ್ರೆ 8 ಅಡಿಗೆ ಹಾಕೋತಾರೆ. ನೀರ್ ಪ್ರೆಷರ್ ಇದ್ರೆ ನಿಮ್ಗೆ ಇದು ನೋಡಿ, ಮಧ್ಯದಿಂದ 4 ಅಡಿ ಹಾರ್ತಿದೆ. ಕಬ್ಬಿನ ಹೈಟ್ಗೆನೆ ಹೋಯ್ತೈತೆ ಇದು. ಈ ತರ ಪ್ರೆಷರ್ ಬರುತ್ತೆ. ಮತ್ತೆ ಫುಲ್ ಲೈನ್ ನಿಮ್ಗೆ 150-180. ಅಂಗಡಿ ನಿಮ್ಮೆಲ್ಲರಿಗೂ ಗೊತ್ತು, ಪೂಜಾ ಹಾರ್ಡ್ವೇರ್, ಹಂಪಾಪುರ, HD ಕೋಟೆ ತಾಲೂಕು. ಮೇಲ್ಕೊಟ್ಟಿರೋ ನಂಬರ್ ಮೇಲೆ